ಎಲ್ಲರಿಗೂ ನಮಸ್ಕಾರ. ದಿವ್ಯಾಸ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ರಾಯರ ಭಕ್ತರಾದ ನಮಗೆಲ್ಲರಿಗೂ ಒಂದೇ ಒಂದು ಆಸೆ ಇರುತ್ತದೆ. ನಾವು ಮಾಡುವ ಪೂಜೆ ರಾಯರಿಗೆ ತಲುಪಿದೆಯೇ ಇಲ್ಲವಾ, ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ. ಅಷ್ಟೇ ಅಲ್ಲದೆ ನಾವು ಮಾಡುವಂಥ ಪ್ರತಿ ಗುರುವಾರ ಪೂಜೆಯ ಮುನ್ಸೂಚನೆಗಳು ಏನು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ರಾಯರ ಪವಾಡ ನಡೀತಿದೆ, ರಾಯರು ನಿಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ತಿಳಿಸುವ ಪ್ರಮುಖ 5 ದಿವ್ಯ ಮುನ್ಸೂಚನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ 5ರಲ್ಲಿ ಒಂದೇ ಒಂದು ಅನುಭವ ನಿಮಗಾಗಿದ್ದರೂ ನೀವು ನಿಜಕ್ಕೂ ಧನ್ಯರು ಅಂತಲೇ ಹೇಳ್ಬೋದು. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಈ 5 ಮುನ್ಸೂಚನೆಗಳು ನಿಮ್ಮ ಅರಿವಿಗೆ ಬಂದೇ ಬರುತ್ತದೆ. ಇನ್ನು ನಾವು ತಿಳಿಯಬೇಕಾದ ಮೊದಲನೇ ಸೂಚನೆ, ಸುಗಂಧ ಪರಿಮಳ. ನೀವು ಪೂಜೆ ಮಾಡದೇ ಇರುವ ಸಮಯದಲ್ಲೂ ಅಥವಾ ಸಾಮಾನ್ಯ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ತುಳಸಿ, ಶ್ರೀಗಂಧ ಅಥವಾ ಮಂತ್ರಾಲಯದ ಪರಿಮಳ ವಾಸನೆ ಏನಾದರೂ ನಿಮಗೆ ಬರ್ತಾ ಇದೆ ಅಂದರೆ ಅದು ರಾಯರ ಪ್ರತ್ಯಕ್ಷ ಉಪಸ್ಥಿತಿಯ ಸಂಕೇತ ಅಂತಲೇ ನೀವು ತಿಳ್ಕೊಂಬಿಡ್ಬೋದು. ನಾವು ಪೂಜೆ ಮಾಡಿದ್ವಿ, ಗಂಧದ ಕಡ್ಡಿ ಸ್ಮೆಲ್ಲಿಂದ ಇರ್ಬೋದು ಅಂತ ಕೆಲವೊಬ್ರು ಹೇಳ್ತಿರಲ್ಲ. ನೀವು ಪೂಜೆ ಮಾಡ್ದಲೇ ಇರ್ತಿರಲ್ಲ, ಆ ಸಮಯದಲ್ಲಿ ನೀವು ಇದನ್ನು ಪರೀಕ್ಷೆ ಮಾಡಿ ನೋಡಿ. ಇನ್ನು ಎರಡನೆಯದು, ನಿಮ್ಮ ಮನೆಯ ದೇವರ ದೀಪ. ನೀವು ಹಚ್ಚಿದ ದೀಪದ ಜ್ಯೋತಿ ಯಾವುದೇ ಗಾಳಿ ಇಲ್ಲದೇ ಇದ್ದರೂ ಕೂಡ ಪ್ರಕಾಶಮಾನವಾಗಿ, ಅಂದರೆ ನೇರವಾಗಿ ನೀವು ನೋಡಿದ ತಕ್ಷಣ ಅದು ಜ್ವಾಲೆ ಯಾವ ರೀತಿ ಮೇಲಕ್ಕೆ ಏಳುವಂತೆ ಕಾಣ್ತಾ ಇರುತ್ತೆ ನಿಮಗೆ. ಅಷ್ಟೇ ಅಲ್ಲದೆ ಆ ದೀಪದ ಬುಡದಲ್ಲಿ ಹೂವಿನ ಆಕೃತಿ ನಿಮಗೆ ಮೂಡಿರುತ್ತೆ, ಒಂಥರ ಕಪ್ಪುಗೆ ಅಲ್ಲಿ ಉಟ್ಕೊಂಡಿರುತ್ತೆ. ಎಲ್ಲಿ ನೀವು ಹತ್ತಿ ಹಾಕಿರ್ತೀರಲ್ಲ, ಹತ್ತಿ ಉರಿತಾ ಇರುತ್ತಲ್ಲ, ಹತ್ತಿ ತುದಿಲಿ ಅದು ಮೂಡಿ ಬಂದಿರುತ್ತೆ. ಅದು ರಾಯರ ಅನುಗ್ರಹದ ಸಾಕ್ಷಿ ಅಂತಲೇ ಹೇಳ್ಬೋದು. ಇದನ್ನು ನೀವು ತಿಳಿಬೇಕಾದ್ರೆ ರಾಯರಿಗೆ ಸಪ್ರೇಟು ದೀಪ ಹಚ್ಚಿ ನೋಡಿದ್ರಾಗ ಮಾತ್ರ ನಿಮಗೆ ಗೊತ್ತಾಗೋದು. ನಿಮ್ಮ ಕುಲದೇವರಿಗೆ ಹಚ್ಚೋ ದೀಪ ಬೇರೆ, ರಾಯರು ಫೋಟೋ ಈ ವಿಗ್ರಹ ಇಟ್ಕೊಂಡಿದ್ಮೇಲೆ ರಾಯರು ಫೋಟೋ ಮುಂದೆ ಹಚ್ಚಿರ್ತಿರಲ್ವ ದೀಪ, ಆ ದೀಪದಲ್ಲಿ ನೀವು ಇದನ್ನ ಪರೀಕ್ಷೆ ಮಾಡಿ ನೋಡ್ಬೋದು ಅಥವಾ ಅಬ್ಸರ್ವ್ನ ಮಾಡ್ಬೋದು. ನೀವು ಇದರಲ್ಲಿ 2 ಸೂಚನೆಗಳಲ್ಲೂ ಕೂಡ ರಾಯರು ನಿಮ್ಮ ಜೊತೆಲಿ ಇದ್ದಾರೆ ಅಥವಾ ನಿಮ್ಮ ಮನೇಲಿ ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೊಬೋದು. ಇನ್ನು 3ನೆಯ ಬಹುಮುಖ್ಯ ಸೂಚನೆ ಅಂತಲೇ ಹೇಳ್ಬೋದು. ಇದು ಕನಸುಗಳ ಮೂಲಕ ರಾಯರು ಸೂಚನೆನ ಕೊಡುವಂಥದ್ದು. ಇದು ಪ್ರತಿಯೊಬ್ಬರು ಜೀವನದಲ್ಲೂ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಆಗಿರುತ್ತೆ. ಇನ್ನೂ ಸಾಧ್ಯ ಆಗಿಲ್ವಾ, ಅಲ್ಲಿಗೆ ಸಮಯ ಬಂದಿಲ್ಲ. ನಿಮ್ಮ ಕನಸಲ್ಲೂ ಬಂದೇ ಬರ್ತಾರೆ. ಎಲ್ಲರೂ ಕೂಡ ರಾಯರು ಸಮಾನರಾಗಿ ನೋಡ್ತಾರೆ ಹೊರತು ಯಾರನ್ನೂ ಕೂಡ ನಿರಾಕರಿಸೋದಿಲ್ಲ. ಅದಕ್ಕೆ ನೀವು ತಾಳ್ಮೆಯಿಂದ ಶ್ರದ್ಧೆಯಿಂದ ಕಾಯ್ದರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ನಿಮ್ಮ ಕನಸಿನಲ್ಲಿ ಮಂತ್ರಾಲಯದ ಗೋಪುರ ಅದು ಕಾಣಿಸುವುದು, ಕೇಸರಿ ವಸ್ತ್ರ ಉಟ್ಕೊಂಡು ಸನ್ಯಾಸಿಗಳ ರೂಪದಲ್ಲಿ ಬರೋವಂಥದ್ದು, ಮಂತ್ರಾಕ್ಷತೆನ ನಿಮಗೆ ನೀಡೋವಂಥದ್ದು, ಇಲ್ಲ ಯಾರೋ ಒಬ್ಬರು ವಯಸ್ಸಾದವರು ಶ್ರೀಗಂಧನೆಲ್ಲ ಮೈಗೆ ಹಚ್ಕೊಂಡು ಕೂತಿರೋ ರೀತಿ, ಸಮುದ್ರ ಕಾಣುವಂಥದ್ದು ಅಥವಾ ನದಿ ಕಾಣುವಂಥದ್ದು, ಅದರಲ್ಲಿ ಬೃಂದಾವನ ಕಾಣಿಸುವಂಥದ್ದು, ಇಲ್ಲ ಮಲ್ಲಿಗೆ ಹಾರ ಅಥವಾ ಮಲ್ಲಿಗೆ ಗಿಡಕ್ಕೆ ನೀರು ಹಾಕುವಂಥದ್ದು, ಆ ಥರ ತುಂಬ ವಿಶೇಷವಾದ ರೂಪಗಳಲ್ಲಿ ಶ್ರೇಷ್ಠರು ಯಾರಾದರೂ ಒಬ್ಬರು ನಿಮ್ಮ ಕನಸಿನಲ್ಲಿ ಬಂದಿದ್ದಾರೆ, ಆ ಥರ ಕನಸು ನಿಮಗೆ ಬಿತ್ತು ಅಂತಂದರೆ ರಾಯರು ನಿಮ್ಮ ಕಷ್ಟಗಳನ್ನು ಕೈ ಬಿಟ್ಟಿದ್ದಾರೆ ಎಂದರ್ಥ. ಅಂದರೆ ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಿನ ಕೊಡ್ತಿದ್ದಾರೆ ರಾಯರು ಅಂತ ನೀವು ಅರ್ಥನ ಮಾಡ್ಕೊಬಿಡಿ. ಕನಸು ಬಿತ್ತಾ, ನಿಮ್ಮ ಕನಸು ನಿಮ್ಮ ಕಷ್ಟ ಇವತ್ತಿನ ದಿವಸ ಇರ್ಬೋದು, ಕನಸು ಬಿದ್ದ ಅದು ಮುಂದೆ ಯಾವತ್ತೋ ಒಂದು ದಿವಸ ಕಳಿಯುತ್ತೆ ಅನ್ನೋ ಒಂದು ದೃಢವಾದ ನಿರ್ಧಾರನ ನೀವು ತೆಗೆದುಕೊಂಡ್ಬಿಟ್ಟು ರಾಯರಿಗೆ ಮಂಡಿ ಊರಿ ಬುಗ್ಗಿ ನಮಸ್ಕಾರನ ಮಾಡಿಕೊಂಡು ಎಲ್ಲ ನಿನ್ನದು ತಂದೆ ಅಂತ ಶರಣಾಗ್ಬಿಡಿ. ಇನ್ನು 4ನೆಯ ಸೂಚನೆ, ಮನಸ್ಸಿನ ಶಾಂತಿ. ನಿಮ್ಮ ಮನೆಯಲ್ಲಿ ತುಂಬ ಜಗಳ ಇರುತ್ತೆ, ಕೋಪ, ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಇವಾಗ ಪೂಜೆ ಮಾಡಿ ಇರ್ತೀರ, ಪೂಜೆ ಮಾಡಿ ಎದ್ದು ಒಂದು 2 ನಿಮಿಷ ಆಗಿರಲ್ಲ, ಆವಾಗಲೇ ಜಗಳ ಸ್ಟಾರ್ಟ್ ಆಗುವಂಥದ್ದು, ಮನಸ್ತಾಪ, ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ದಂಪತಿಗಳ ಮಧ್ಯೆ ಆಗಿರ್ಬೋದು ಅಥವಾ ಮನೇಲಿ ಗುರು ಹಿರಿಯರ ಜೊತೆ ಆಗಿರ್ಬೋದು ತುಂಬ ಕಲಹ ಬರೋದು, ಇಲ್ಲ ಆರ್ಥಿಕ ತೊಂದರೆಯಿಂದ ನೀವು ತುಂಬ ಬಳಲ್ತಾ ಇರ್ತೀರ, ಅದರಿಂದ ಕಿರಿಕಿರಿ ಅನಿಸೋದು, ಮನೆಗೆ ಬರೋದಕ್ಕೆ ಇಷ್ಟ ಆಗೋದಿಲ್ಲ, ಏನಕ್ಕೆ ಬೇಕು ಈ ಜೀವನ ಅನ್ನೋ ರೀತಿ ನೀವು ಬದುಕ್ತಾ ಇರ್ತೀರ. ಆ ಥರ ಎಲ್ಲ ತೊಂದರೆಗಳು ಇದ್ರೂ ಕೂಡ ನೀವು ರಾಯರು ಮುಂದೆ ಕುಳಿತ ತಕ್ಷಣ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ನಿರಾಳತೆ ಮತ್ತು ಧೈರ್ಯ ಬಂದ್ಬಿಡುತ್ತೆ. ಅದು ರಾಯರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದಾರೆ ಅಂತ ನೀವು ಅಲ್ಲಿಗೆ ತಿಳ್ಕೊಂಬಿಡ್ಬೋದು. ನಿಮ್ಮ ಪ್ರಾರ್ಥನೆ ಅವರಿಗೆ ನೇರವಾಗಿ ಮುಟ್ಟಿದೆ, ಅದಕ್ಕೆ ನಿಮಗೆ ಆ ಥರ ಮನಸ್ಸಿಗೆ ಒಂದು ಗಟ್ಟಿಯಾದ ನಿಮಗೆ ಶಕ್ತಿನ ಕೊಡ್ತಾ ಇದ್ದಾರೆ ಅಂತ ನೀವು ಇಲ್ಲಿಗೆ ಅರ್ಥನ ಮಾಡ್ಕೊಳ್ಳಿ.
ಇನ್ನು 5ನೆಯ ಸೂಚನೆ, ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇದು ಕೇಳಿದ ತಕ್ಷಣ ನಮ್ಮ ಕಣ್ಣಲ್ಲಿ ನೀರು ಬರುವಂಥದ್ದು, ಅಥವಾ ಈ ಸೂಚನೆ ನಮಗೆ ಸಿಗುವಾಗ ನಮಗೆ ಗೊತ್ತಿಲ್ಲದಿರೋ ರೀತಿ ನಮ್ಮ ಕಣ್ಣು ತುಂಬಿ ಬರೋವಂಥದ್ದು. ಇದು ಸುಮಾರು ಸಾವಿರಾರು ಜನ ಜೀವನದಲ್ಲಿ ಆಗಿರುತ್ತೆ ಅಂತಲೇ ಹೇಳ್ಬೋದು. 5ನೆಯ ಮಹತ್ವವಾದ ಸೂಚನೆ ಏನು ಅಂದರೆ ಅತ್ಯಂತ ಪವಾಡವಾದ ಸೂಚನೆ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅಂದರೆ ಹೂ ಪ್ರಸಾದ ಬೀಳುವುದು. ನೀವು ರಾಯರ ಮುಂದೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಡ್ತಾ ಇರ್ತೀರಾ, ಕಣ್ಣೀರು ಹಾಕೋತಾ ಇರ್ತೀರಾ, ಅಥವಾ ಏನೋ ಒಂದು ಗುರುವಾರ ದಿವಸ ಸಂಕಲ್ಪನ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೀರಾ. ರಾಯರ ಫೋಟೋಯಿಂದನೋ ವಿಗ್ರಹದಿಂದನೋ ಹೂ ಕೆಳಗೆ ಬೀಳ್ತಾ ಇರುತ್ತೆ, ಅಥವಾ ಹೂ ಕೆಳಗಡೆ ಬಿದ್ದಾಗ್ಬಿಟ್ಟಿದೆ ಅಂತಂದರೆ ಅದು ಬರೀ ಕೇವಲ ಹೂವಲ್ಲ, ರಾಯರು ನಿಮಗೆ ಕೊಟ್ಟ ಅಭಯ ಹಸ್ತ ಅಂತಲೇ ತಿಳ್ಕೊಬಿಡಿ. ಇನ್ನು ಎಷ್ಟೊಂದು ಜನ ಹೇಳ್ತೀರಾ ಹೂ ನನಗೆ ಪ್ರಸಾದವಾಗಿ ಸಿಕ್ಕೇ ಇಲ್ಲ ಅಂತ. ಅದಷ್ಟೇ ಅಲ್ಲದೆ ರಾಯರು ಫೋಟೋಗೆ ಹಾಕಿರೋವಂಥ ಒಣಗಿರೋಂಥ ತುಳಸಿ ಮಾಲೆ ಇರುತ್ತಲ್ವ, ಮೂವ್ ಆಗ್ತಾ ಇರೋವಂಥದ್ದು ನಿಮಗೆ ಅಬ್ಸರ್ವ್ ಮಾಡಿ, ಸ್ವಲ್ಪ ಮೂವ್ ಆಗುವಂಥ ಸೂಚನೆ ಏನಾದ್ರು ಸಿಕ್ತು, ಅಥವಾ ರಾಯರು ಕಣ್ಣುಗಳನ್ನೇ ನೋಡ್ತಿದ್ದಾಗ ನಿಮ್ಮ ಕಣ್ಣು ತುಂಬಿ ಬಂತು, ಅಥವಾ ರಾಯರಿಗೆ ನೀವು ಮುಡಿಸ್ತಾ ಇರ್ತೀರ ಆಗಲೇ ಬಿದ್ದುಬಿಡುತ್ತೆ, ಮತ್ತೆ ಎತ್ತಿ ನೀವು ಮುಡಿಸಿದ್ರು ಕೂಡ ಅದು ಮತ್ತೆ ಬೀಳುತ್ತೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬಿಡಿ ರಾಯರು ಕೊಡುವಂಥ ಅಭಯ ಹಸ್ತದ ಸೂಚನೆ ಅಂತಲೇ ಇದು ನೀವು ಅರ್ಥನ ಮಾಡ್ಕೋಬೇಕಾಗಿರೋವಂಥದ್ದು. ಸದಾ ಕೊಡೋದು ಅಂದರೆ ರಾಯರ ಮೇಲೆ ಇರೋವಂಥ ಹೂವು ಎಲ್ಲ ಕೆಳಗಡೆ ಬೀಳುತ್ತೆ ಅಂತಲ್ಲ, ಒಂದು ದಳ ತುಳಸಿ ಕೆಳಗಡೆ ಬಿದ್ದರೂ ಕೂಡ ಅದು ರಾಯರು ಪ್ರಸಾದನೆ ಅಂತ ಅನಿಸ್ಕೊಳ್ಳೋವಂಥದ್ದು. ನೀವು ಕೇಳುವಾಗ ಬೇಡುವಾಗ ಹೂ ಪ್ರಸಾದ ಕೊಡಬೇಕಪ್ಪ ಅನ್ನೋ ಇಂಟೆನ್ಷನಿಂದ ಕೇಳಿಬಿಡಿ. ನಿಮ್ಮ ಕಷ್ಟ ಏನಿದೆ ಮನಸ್ಫೂರ್ತಿಯಾಗಿ ನೀವು ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋಕ್ಕೆ ಶುರುನ ಮಾಡಿ. ರಾಯರ ಮುಂದೆ ಇದೊಂದು ಅಭ್ಯಾಸನ ಮಾಡಿ. ಮಗು ಯಾವ ಥರ ಅಪ್ಪ ಅಮ್ಮನ ಮುಂದೆ ಮನಸ್ಸು ಬಿಚ್ಚಿ ಅದಕ್ಕೆ ಏನು ಬೇಕು ಅದನ್ನು ಕೇಳ್ಕೊಳ್ಳುತ್ತೋ ಆ ಮುಗ್ಧತೆಯಲ್ಲಿ ನೀವು ರಾಯರ ಹತ್ರ ಎಲ್ಲವೂ ಕೂಡ ಹೇಳ್ಕೊಳ್ಳಿ. ನಿಮ್ಮ ತಪ್ಪಿದೆಯಾ, ನಿಮ್ಮ ಕಷ್ಟ ಇದೆಯಾ, ನಿಮ್ಮ ಸುಖ ಇದೆಯಾ, ಏನಿದೆಯೇ, ಅಥವಾ ನಿಮ್ಮ ದಿನಪೂರ್ತಿ ಏನೇನಾಗಿದೆ, ಅಥವಾ ನಿಮ್ಮ ಜೀವನದಲ್ಲಿ ಏನೇನು ನಡೀತಿದೆ ಅನ್ನೋದನ್ನ ನೀವು ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಿ. ನೀವು ಹೇಳ್ಕೊಳ್ದೇ ಇದ್ರೂ ರಾಯರಿಗೆ ಗೊತ್ತಾಗುತ್ತೆ. ನೀವು ರಾಯರ ಮುಂದೆ ಮನಸ್ಸು ಬಿಚ್ಚಿ ಮಾತಾಡೋದನ್ನ ಮೊದಲಿಗೆ ಕಲ್ತ್ಕೊಳ್ಳಿ. ಆವಾಗ ಎಲ್ಲವೂ ಕೂಡ ಸಾಧ್ಯ. ನಿಮ್ಮ ಮುಗ್ಧತೆಗೆ ರಾಯರು ಒಲಿತಾರೆ. ನಿಮಗೆ ಪ್ರಸಾದ ಅಷ್ಟೇ ಅಲ್ಲದೆ ನಿಮ್ಮ ಲೈಫಲ್ಲಿ ಎಲ್ಲವೂ ಕೂಡ ಅಸಾಧ್ಯವಾಗಿರೋದನ್ನೆಲ್ಲ ಸಾಧ್ಯವಾಗಿ ಮಾಡಿಸಿ ತೋರಿಸ್ತಾರೆ ಅನ್ನೋ ನಂಬಿಕೆನ ನೀವು ಇಟ್ಕೊಂಡು ಮುಂದೆ ನಡೀರಿ. ಎಲ್ಲದಕ್ಕೂ ಕೂಡ ರಾಯರಿದ್ದಾರೆ ಅನ್ನೋ ಮನೋಭಾವನೆ ಬೆಳೆಸ್ಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಾಧ್ಯ ಆಗೇ ಆಗುತ್ತೆ. ನಿಮ್ಮ ಜೀವನದಲ್ಲಿ ಈ 5 ಸೂಚನೆಗಳಲ್ಲಿ ಯಾವುದಾದ್ರೂ ಒಂದು ಅನುಭವಕ್ಕೆ ಬಂದಿದೆ ಅಂತ ಅಂದರೆ ನಿಮಗೆ ಅಲ್ಲಿಗೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಇನ್ನುಳಿದ ಪೂಜಾ ವಿಧಾನಗಳಿಗಾಗಿ ದಿವ್ಯಾಸ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.